ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷರು ಹಾಗೂ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಅವರು ಇಂದು ಅರಸೀಕೆರೆ ಪಟ್ಟಣದಲ್ಲಿ ಮಹತ್ವದ ಸಭೆಯನ್ನ ನಡೆಸಿದರು. ಅರಸೀಕೆರೆ ಬಸ್ ನಿಲ್ದಾಣದ ಸಮೀಪ ಜಗಜ್ಯೋತಿ ಬಸವೇಶ್ವರ ಸ್ವಾಮಿಯವರ ಪುತ್ಥಳಿ ನಿರ್ಮಾಣ ಕುರಿತು ಸಮಾಜದ ಬಾಂಧವರೊಂದಿಗೆ ಚರ್ಚಿಸಿ ಸೂಕ್ತ ಸ್ಥಳವನ್ನು ಗುರುತಿಸಲಾಯಿತು. ಸಭೆಯಲ್ಲಿ ಮಾತನಾಡಿದ ಶಾಸಕರು ಅರಸೀಕೆರೆಯ ನೂತನ ಬಸ್ ನಿಲ್ದಾಣಕ್ಕೆ ಜಗಜ್ಯೋತಿ ಬಸವೇಶ್ವರ ಹೆಸರನ್ನ ನಾಮಕರಣ ಮಾಡುವುದಾಗಿ ಘೋಷಿಸಿದರು. ಈ ಘೋಷಣೆಗೆ ಸ್ಥಳೀಯರು ಮತ್ತು ಸಮಾಜದ ಮುಖಂಡರು ಸ್ವಾಗತವನ್ನ ವ್ಯಕ್ತಪಡಿಸಿದರು. ಜಗಜ್ಯೋತಿ ಬಸವೇಶ್ವರ ಸಂದೇಶ ಮತ್ತು ಸಮಾಜಮುಖಿ ಚಿಂತನೆಗಳನ್ನು ಮುಂದಿನ ಪೀಳಿಗೆಗೂ ಪರಿಚಯಿಸುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಎಲ್ಲ ಸಮಾಜದವರೆಲ್ಲ ಅವತ್ತು ಬಂದು ಇದೇ ಪೂರ್ವಮುಖ ಅದು ಸರಿಯಿಲ್ಲ ಅಂತ ಹೇಳಿ ಈ ಜಾಗ ಫಿಕ್ಸ್ ಆಗಿದೆ, ಸ್ಯಾಂಕ್ಷನ್ ಅವತ್ತು ಎಲ್ಲ ನೀವು ಜಗಳ ಆಡ್ಕೊಂಡ್ರಾಗ ಆಗುತ್ತೆ. ಈಗ ಕಾನೂನು ಯಾವುದೇ ಕಾರಣದಿಂದ ಸ್ಟ್ಯಾಚ್ಯೂಗಳನ್ನ ಕೊಡಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶ ಆದರೂ ನಾವು ಓವರ್ ಮಾಡ್ತಾ ಇದ್ದೀವಿ. ಹೆಂಗೆ ಇದು ಅದು ಎಲ್ಲಕ್ಕಿಂತ ಇದು ಬೆಸ್ಟ್ ಜಾಗ ಸುಮ್ಕಿರಿ ಹಂಗಂತ ಹೇಳಿ ಎಲ್ಲರೂ ಒಪ್ಕೊಂಡು ದುಡ್ಡು ಸ್ಯಾಂಕ್ಷನ್ ಆಗಿ ಬಂದಿದೆ, ಎಲ್ಲ ಐತೆ. ಬಸವಣ್ಣನ ಜಯಂತಿಗೆ ಈ ಸ್ಟ್ಯಾಚ್ಯೂ ಓಪನ್ ಆಗುತ್ತೆ, ಲೋಕಾರ್ಪಣೆ ಆಗುತ್ತೆ. 100% ಇಲ್ಲ ಈ ಕೆಲವು ಪ್ರಪೋಸಲ್ ಈಗ ಶಾಸ್ತ್ರ ಎಲ್ಲನೂ ಕೇಳಿ ಅಡವಿ ಸ್ವಾಮಿಯವರು ಎಲ್ಲ ಬಂದಿದ್ರು. ಇದೇ ಜಾಗ ಸೂಕ್ತ, ಇಲ್ಲೇ ಸರಿ. ಅದು BP ಸರ್ಕಲ್ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ಆಗಿದೆ, ಅದನ್ನ ಮಾಡಕ್ ಬರಲ್ಲ. ಈಗ ಚೇಂಜ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, 3 ಮೂಲೆ ಕೂಡುತ್ತಲ್ಲ ಅಲ್ಲಿ ಚೆನ್ನಾಗಿ ಇಲ್ಲ ಇದು 5 ಕ್ಲಾಸ್ ಜಾಗ ಅಂತ ಒಂದು ಸೆಲೆಕ್ಷನ್ ಆಗಿದೆ. ಈ ಸೆಲೆಕ್ಷನ್ ಆಗಿ ಎಲ್ಲ ಪೂರ್ಣ ಮುಗಿದೋಗಿದೆ ಕತೆ, ಏನು ಉಳಿದಿಲ್ಲ. ಸ್ಯಾಂಕ್ಷನ್ ಆಗಿ ಎಲ್ಲ ದುಡ್ಡು ಬಂದಾಯಿತು. ಇದು ಈಗ ಈ ಜಾಗ ಈಗ ಅವನ ಕಾಂಟ್ರಾಕ್ಟ್ರು ಇದನ್ನ ತೆಗಿಬೇಕು ಅಂದಾಗ ಯಾವ ಜಾಗ ಅಂತ ತೋರಿಸ್ಬೇಕಲ್ಲ, ಅದಕ್ಕೆ ಬಲ್ರಪ್ಪ ತೋರಿಸಿ ಈ ಜಾಗನ ಎಷ್ಟು ಉದ್ದ ಎಷ್ಟು ಅಗಲ ಏನು ಇದನ್ನ ಹಿಡಿದು ತೋರಿಸ್ಬೇಕಷ್ಟೇ. ನಗರಸಭೆಯಲ್ಲಿ ಇಟ್ಟಿಲ್ವಾ? ಏನು ಮುಖ್ಯಮಂತ್ರಿ ಸಮಾಜದಿಂದ ವೆಚ್ಚ ಎತ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ನಿಮ್ಮಿಷ್ಟ. ನೀವೊಂದು ಕೆಲಸ ಮಾಡಿ, ಈಗ ಯಾವ್ದಾರ ಒಂದು ಸಮಾಜದಿಂದ ಸರ್ಕಾರದ್ದು ಬರುತ್ತೆ. ಎಲ್ಲ ನಮ್ಮ ವೀರಶೈವ ಸಮಾಜದಿಂದ ಎಲ್ಲರೂ ವೀರಶೈವ ಸಮಾಜ ಇರಲಿ ಅಂತ ಆಯ್ತು, ಹಾಕಿ ಆವಾಗ ಬೇಕಾದ್ರೆ ಏನು ಈಗ ಮಾಡಿರೋದು ನಾನು ಯಾರ ಹತ್ರ ಕಲೆಕ್ಟ್ ಮಾಡಕ್